ನಮಸ್ಕಾರ. ನಮ್ಮ ಇಂದಿನ ವಿಷಯ ರೇಖಿ ಎನ್ನುವ ಹಸಿ ವಿಜ್ಞಾನ. ಮನುಷ್ಯ ಬೇರೆ ಎಲ್ಲ ಪ್ರಾಣಿಗಳಿಗಿಂತ ಬುದ್ಧಿವಂತ ಜೀವಿ ಆಗಿರೋದ್ರಿಂದ ಆಹಾರ ಗಳಿಕೆ ಸಂತತಿಯ ಮುಂದುವರಿಕೆ ಮೀರಿದ ಇತರ ಹಲವು ಬೌದ್ಧಿಕ ಚಟುವಟಿಕೆಗಳನ್ನ ನಡೆಸ್ತಾನೆ. ಮಾನವನ ಹೊರತು ಇತರ ಎಲ್ಲ ಜೀವಿಗಳು ನೋವು, ಬೇನೆ, ರೋಗ ರುಜಿನಗಳನ್ನ ಸಹಜವಾಗಿ ನೈಸರ್ಗಿಕವಾಗಿ ಎದುರಿಸ್ತವೆ. ಆದರೆ ಮನುಷ್ಯ ಮಾತ್ರ ಇವೆಲ್ಲವುಗಳಿಗೆ ಲೌಕಿಕ ಹಾಗೂ ಅಲೌಕಿಕ ಕಾರಣಗಳನ್ನು ಹುಡುಕಿ ತನ್ನದೇ ಆದಂತಹ ಕೃತಕವಾದಂತಹ ಪರಿಹಾರಗಳನ್ನ ಹುಡುಕಿಕೊಳ್ತಾನೆ. ಈ ಕೃತಕ ಪರಿಹಾರಗಳು ಪುರಾವೆ, ಸಾಕ್ಷಿ, ಆಧಾರಗಳನ್ನು ಹೊಂದಿರತಕ್ಕಂಥ ವೈದ್ಯಕೀಯ ಚಿಕಿತ್ಸೆ ಆಗಿರಬಹುದು ಅಥವಾ ಯಾವುದೇ ಆಧಾರಗಳಿಲ್ಲದೆ ಇರತಕ್ಕಂಥ ದೇವರು, ದಿಂಡ್ರು, ಹರಕೆ, ಸೇವೆ, ವ್ರತಗಳಂತಹ ಚಟುವಟಿಕೆಗಳು ಆಗಿರಬಹುದು. ಜಪಾನ್ ಮೂಲದ ರೇಖಿ ಅಂತಕ್ಕಂಥ ದೈಹಿಕ ಮಾನಸಿಕ ಚಿಕಿತ್ಸಾ ವಿಧಾನ ಇಂತಹ ಆಧಾರವಿಲ್ಲದ ಆಚರಣೆಗಳ ಒಂದು ಪದ್ಧತಿ. ರೇಖಿ ಏಕೆ ಮತ್ತು ಹೇಗೆ ಹುಸಿ ವಿಜ್ಞಾನ ಅನ್ನೋದನ್ನ ನಾವೀಗ ನೋಡೋಣ. ವೈಜ್ಞಾನಿಕ ಪದಪುಂಜಗಳನ್ನ ಬಳಸ್ಕೊಂತ ವೈಜ್ಞಾನಿಕ ಎನಿಸ್ತಕ್ಕಂಥ ಆದರೆ ಯಾವುದೇ ಆಧಾರವಿಲ್ಲದ ವಿವರಣೆಗಳೇ ರೇಖಿ ಚಿಕಿತ್ಸೆಯ ಆಧಾರಗಳಾಗಿದ್ದಾವೆ. ಜಪಾನ್ ಮೂಲದ ಮಿಕಾವು ಉಸಿಜಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಕುರುವ ಪರ್ವತದಲ್ಲಿ ಹಲವು ದಿನ ಉಪವಾಸ ಇದ್ದು ಧ್ಯಾನ ಮಾಡ್ತಾ ಇರಬೇಕಾದ್ರೆ ಆತನ ಮಾನಸಿಕ ಜಗತ್ತಿಗೆ ಉನ್ನತ ತತ್ವವೊಂದು ರೇಖಾ ಚಿಕಿತ್ಸಾ ವಿಧಾನಗಳನ್ನ ತಿಳಿಸಿತು ಅಂತಕ್ಕಂಥದ್ದು ಒಂದು ನಂಬಿಕೆ. ಆದರೆ ಸೂಕ್ಷ್ಮವಾಗಿ ನಾವು ಗಮನಿಸಿದ್ರೆ ಜಪಾನ್ ಮತ್ತು ಚೀನಾಗಳಲ್ಲಿದ್ದಂತಹ ನಂಬಿಕೆಗಳೇ ಇದರ ಮೂಲಗಳು ಅಂತ ನಾವು ಸುಲಭವಾಗಿ ಹೇಳಬಹುದು. ಮಿಕಾವು ಉಸಾಜಿಯ ಶಿಷ್ಯ ಹವಾಯೋ ತಕಾತ ಈ ಚಿಕಿತ್ಸಾ ಪದ್ಧತಿಯನ್ನು ಜಪಾನಿನಲ್ಲಿ ಹರಡ್ತಾನೆ. ಬಹು ಹಿಂದಿನ ಕಾಲದಿಂದಲೂ ಆಯುರ್ವೇದ, ಹೋಮಿಯೋಪತಿ ಸೇರಿದಂತೆ ಹಲವಾರು ಪದ್ಧತಿಗಳು ದೇಹದಲ್ಲಿ ಜೀವ ಚೈತನ್ಯ ಇದೆ. ಈ ಜೀವ ಚೈತನ್ಯದಲ್ಲಿ ಏರುಪೇರಾದಾಗ ರೋಗಗಳು ಉಂಟಾಗ್ತವೆ ಅಂತ ಪರಿಗಣಿಸುತ್ತವೆ. ಆಯುರ್ವೇದ ವಾತ, ಪಿತ್ತ, ಕಫ ಇವುಗಳ ಅಸಮತೋಲನವೇ ರೋಗಗಳಿಗೆ ಕಾರಣ ಅಂತ ಭಾವಿಸಿರೋದಕ್ಕೆ ಇದು ಸಮಾನ ಅಂತ ನಾವು ಹೇಳಬಹುದು. 19ನೇ ಶತಮಾನದಲ್ಲಿ ಆಧುನಿಕ ಪುರಾವೆ ಆಧಾರಿತ ವೈದ್ಯಕೀಯ ತನ್ನ ಸಂಪೂರ್ಣ ಸಾಮರ್ಥ್ಯವನ್ನು ತೋರಿಸೋದಕ್ಕೆ ಅಂತ ಮೊದಲು ಯುರೋಪಿನಲ್ಲಿ ಕೂಡ ಇಂತಹ ಹಲವು ಜೀವ ಚೈತನ್ಯವನ್ನು ಪುನರುಜ್ಜೀವನಗೊಳಿಸತಕ್ಕಂಥ ಪದ್ಧತಿಗಳು ಬಳಕೆಯಲ್ಲಿದ್ದವು. ಚೀನಾ ದೇಶದಲ್ಲಿ ಶಿ ಅಂತಕ್ಕಂಥ ಜೀವ ಚೈತನ್ಯವನ್ನ ನಂಬ್ತಾರೆ. ಇದೇ ಜಪಾನಿನಲ್ಲಿ ಕಿ ಅಂತ ಕರೆಯಲ್ಪಡುತ್ತದೆ. ವ್ಯಕ್ತಿಯಲ್ಲಿ ಕುಗ್ಗಿ ಹೋಗಿರ್ತಕ್ಕಂಥ ಈ ಕಿ ಚೈತನ್ಯವನ್ನ ಮತ್ತೆ ದೇಹಕ್ಕೆ ತುಂಬಿದರೆ ಬೇರೆ ಹಾಗೂ ಮಾನಸಿಕ ತೊಳಲಾಟಗಳು ಇಲ್ಲವಾಗ್ತವೆ ಅಂತ ಪ್ರತಿಪಾದನೆ ಮಾಡಲಾಗುತ್ತೆ. ರೇಖಿ ಪದ್ಧತಿ ಈ ವಿಶ್ವದ ತುಂಬಾ ರಹಸ್ಯವಾದ ಯಾವ ರೀತಿಯಲ್ಲೂ ಪತ್ತೆ ಮಾಡಲಾಗದಂತ ಚೈತನ್ಯದಿಂದ ತುಂಬಿದೆ. ಅದನ್ನ ವೈಜ್ಞಾನಿಕ ಮಾರ್ಗದಲ್ಲಿ ಗುರುತಿಸೋದಕ್ಕೆ ಆಗೋದಿಲ್ಲ, ಅದನ್ನ ವಿವರಿಸೋದಕ್ಕೆ ಕೂಡ ಆಗೋದಿಲ್ಲ. ಆದರೆ ಕೆಲವು ವಿಶಿಷ್ಟ ಜನರು ಈ ಚೈತನ್ಯದ ಸಂಪರ್ಕವನ್ನು ಪಡೆಯಬಲ್ಲರು. ವಿಶೇಷ ತರಬೇತಿ ಪಡೆದಂತಹ ಯೋಗ್ಯ ವ್ಯಕ್ತಿಗಳಿಂದ ವಿಶ್ವ ಚೈತನ್ಯದ ರೇಖೆಯನ್ನ ಜೀವ ಚೈತನ್ಯ ಕುಗ್ಗಿರ್ತಕ್ಕಂಥ ಇತರರಿಗೆ ವರ್ಗಾಯಿಸೋದಕ್ಕೂ ಸಾಧ್ಯ ಅಂತ ವಾದ ಮಾಡುತ್ತೆ. ರೇಖಿ ಚಿಕಿತ್ಸೆಯನ್ನ ಬಲ್ಲ ಗುರುವಿನಿಂದ ಯಾರು ಬೇಕಾದರೂ ಕಲಿಯಬಹುದು. ಈ ಕಲಿಕೆಯಲ್ಲಿಯೂ ಹಲವಾರು ಹಂತಗಳಿದ್ದಾವೆ. ರೇಖಿ ಚಿಕಿತ್ಸೆ ಕಲಿಯೋದಕ್ಕೆ ಅಥವಾ ಕಲಿತಿರೋದಕ್ಕೆ ಯಾವುದೇ ಪ್ರಮಾಣ ಪತ್ರಗಳು, ಅಧಿಕೃತವಾದಂತಹ ದಾಖಲೆಗಳನ್ನ ಕೊಡಲಾಗೋದಿಲ್ಲ. ರೇಖಿ ಚಿಕಿತ್ಸೆಯಲ್ಲಿ ವಿಶ್ವದ ಚೈತನ್ಯದ ಸಂಪರ್ಕ ಪಡೆಯೋದಕ್ಕೆ ಸಮರ್ಥನಾದಂತಹ ಗುರು ಅಥವಾ ವ್ಯಕ್ತಿ ಚಿಕಿತ್ಸೆಗೆ ಒಳಗಾಗ್ತಕ್ಕಂಥ ವ್ಯಕ್ತಿಯನ್ನ ಕುಳಿತುಕೊಳ್ಳೋದಕ್ಕೆ ಅಥವಾ ಮಲಗೋದಕ್ಕೆ ಹೇಳ್ತಾನೆ. ಹೀಗೆ ಮಾಡಬೇಕಾದ್ರೆ ಚಿಕಿತ್ಸೆ ಪಡೆಯುವವರು ಬಟ್ಟೆನ ತೊಟ್ಕೊಂಡೇ ಇರ್ತಾರೆ. ನಂತರ 10-15 ವಿವಿಧ ದೇಹದ ಭಾಗಗಳ ಮೇಲೆ ವಿವಿಧ ಭಂಗಿಗಳಲ್ಲಿ ಚಿಕಿತ್ಸಕ ತನ್ನ ಕೈಗಳನ್ನ ದೇಹದಿಂದ 10-15 ಸೆಂಟಿಮೀಟರ್ ದೂರದಲ್ಲಿ ಕೆಲ ನಿಮಿಷಗಳ ಕಾಲ ಇರಿಸ್ತಾ ಕೀ ಚೈತನ್ಯವನ್ನ ಕೊರತೆಯಾದಂಥ ವ್ಯಕ್ತಿಗೆ ತುಂಬುತ್ತಾ ಹೋಗ್ತಾನೆ. ವಿಶ್ವ ಚೈತನ್ಯ ಚಿಕಿತ್ಸೆಗೆ ಒಳಗಾಗ್ತಕ್ಕಂಥ ವ್ಯಕ್ತಿಯ ದೇಹ ಸೇರಿದಂತೆ ಮೈ ಬಿಸಿ ಆಗ್ತದೆ, ಕೈಕಾಲುಗಳು ನಡುತ್ತವೆ ಅಂತ ನಂಬಲಾಗಿದೆ. ಸಾಮಾನ್ಯವಾಗಿ ಒಂದು ರೇಖಿ ಚಿಕಿತ್ಸೆ ಕಲಾಪ ಅರ್ಧದಿಂದ 1 ಗಂಟೆ ತನಕ ಸಾಗುತ್ತೆ. ರೇಖಿ ಚಿಕಿತ್ಸೆಯ ಸಮಯದಲ್ಲಿ ವ್ಯಕ್ತಿಯ ದೇಹದಲ್ಲಿರ್ತಕ್ಕಂಥ ನಂಜುಕಾರಕ ಚೈತನ್ಯವನ್ನು ಹೊರಗೆ ಹಾಕಿ ಧನಾತ್ಮಕವಾದ ವಿಶ್ವ ಚೈತನ್ಯವನ್ನು ತುಂಬಿಸಲಾಗುತ್ತೆ ಅಂತ ನಂಬ್ತಾರೆ. ಚಿಕಿತ್ಸೆಯಲ್ಲಿ ಗುಡ್ ಎನರ್ಜಿ, ಬ್ಯಾಡ್ ಎನರ್ಜಿ, ಹೀಲಿಂಗ್ ಎನರ್ಜಿ ಮುಂತಾದಂತ ವೈಜ್ಞಾನಿಕ ಪದಗಳನ್ನ ಧಾರಾಳವಾಗಿ ಬಳಸತಕ್ಕಂಥ ರೇಖಿ ಚಿಕಿತ್ಸೆಯ ಎಲ್ಲಾ ಕ್ರಿಯೆಗಳು ಅವೈಜ್ಞಾನಿಕ ಹಾಗೂ ಹುಸಿ ವಿಜ್ಞಾನದ ಆಚರಣೆಗಳೇ ಆಗಿದ್ದಾವೆ. ರೇಖಿ ಹ್ಯಾಂಡ್ ಬರೆದಿರ್ತಕ್ಕಂಥ ಲ್ಯಾರಿ ಅರ್ನಾಲ್ಡ್ ಸಾಂಡ್ರಾ ರೇಖಿ ಚಿಕಿತ್ಸೆಯಿಂದ ಕ್ಯಾನ್ಸರ್, ಮಧುಮೇಹ ಸೇರಿದಂತೆ ಲೈಂಗಿಕ ರೋಗಗಳನ್ನು ಕೂಡ ವಾಸಿ ಮಾಡಬಹುದು ಅಂತ ಭರವಸೆನ ನೀಡ್ತಾರೆ. ರೇಖಿ ಚಿಕಿತ್ಸಕರಲ್ಲಿ ಹೆಚ್ಚಿನವರು ಇಂಥ ರೋಗಗಳ ಬದಲು ಆಯಾಸ, ದಣಿವು, ಮಾನಸಿಕ ತೊಳಲಾಟಗಳಿಗೆ ಚಿಕಿತ್ಸೆಯನ್ನು ನೀಡ್ತಾರೆ. ರೇಖಿ ಚಿಕಿತ್ಸಕರು ನೀವು ರೇಖೆಯನ್ನು ನಂಬದೇ ಇದ್ರೆ ಅದರ ಪರಿಣಾಮ ಹಾಗೂ ಒಳ್ಳೆಯ ಫಲಿತಾಂಶಗಳಿಂದ ತಕ್ಕೋದಿಲ್ಲ, ಅದು ನಂಬುವವರಿಗೆ ಮಾತ್ರ ಸಂಜೀವಿನಿ ಅಂತ ಹೇಳ್ತಾರೆ. ಇದು ತಲೆ ಬಿದ್ರೆ ನಾನು ಗೆದ್ದೆ, ಬುಡ ಬಿದ್ರೆ ನೀನು ಸೋತಿ ಅಂತಕ್ಕಂಥ ಪರಿಸ್ಥಿತಿಯನ್ನು ನೀವು ಗಮನಿಸಬಹುದು. ನಿಮಗೆ ರೇಖಿ ಚಿಕಿತ್ಸೆಯಿಂದ ಯಾವುದೇ ಲಾಭಗಳಾಗಿದೆ ಅಂದ್ರೆ ನೀವು ಅದರ ಬಗ್ಗೆ ಅನುಮಾನ, ಅಪನಂಬಿಕೆ ತಾಳಿದ್ದೀರಿ, ಅದರಲ್ಲಿ ನಂಬಿಕೆ ನಿಮ್ಗಿಲ್ಲ, ಆದ್ರಿಂದ ಫಲ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಫಲ ಸಿಕ್ಕಿರ್ತಾಗೆ
ತಕ್ಷಣವೇ ಅದಕ್ಕೆ ರೇಖೆಯ ಕಾರಣ ಅಂತ ವಾದ ಮಾಡ್ತಾರೆ. ವೈಜ್ಞಾನಿಕವಾಗಿ ಚೈತನ್ಯ ಅಂತಕ್ಕಂಥದ್ದು ಕೆಲಸ ಮಾಡತಕ್ಕಂಥ ಸಾಮರ್ಥ್ಯ. ಇಡೀ ವಿಶ್ವ ಗುರುತ್ವ, ವಿಕಿರಣ, ತಾಪ ಸೇರಿದಂತೆ ಹಲವು ರೂಪಾಂತರಗಳಲ್ಲಿ ಇರ್ತಕ್ಕಂಥ ಚೈತನ್ಯದಿಂದ ತುಂಬಿದೆ. ಹೆಚ್ಚಿನ ಮಟ್ಟದಿಂದ ಕೆಳಗಿನ ಮಟ್ಟಕ್ಕೆ 2 ಮಟ್ಟಗಳು ಸಮನಾಗ ತನಕ ಚೈತನ್ಯ ಹರಿಯುತ್ತೆ. ಆದ್ರಿಂದಲೇ ಬಿಸಿಲಿಗೆ ಮೈ ಬಿಸಿ ಆದ್ರೆ ಚಳಿಗಾಲದಲ್ಲಿ ಮೈ ನಡುಗುತ್ತೆ. ರೇಖೆಯಲ್ಲಿ ಯಾರೂ ಪತ್ತೆಯ ಹಚ್ಚಲಾಗದಂತಹ ಚೈತನ್ಯ ಯಾರಿಗೂ ಗೊತ್ತಾಗದಂತೆ ವ್ಯಕ್ತಿಯೊಬ್ಬನ ಮೂಲಕ ಇನ್ನೊಬ್ಬ ವ್ಯಕ್ತಿ ಹರಿತಿದೆ ಅನ್ನೋದೇ ಅದರ ಮೇಲೆ ಗುಮಾನಿ ಪಡೋದಕ್ಕೆ ಮೊದಲೇ ಕಾರಣ ಆಗುತ್ತೆ. ಅಮೆರಿಕ ಸಂಯುಕ್ತ ಸಂಸ್ಥಾನಗಳಲ್ಲಿ ಹಲವಾರು ಆಸ್ಪತ್ರೆಗಳು ಕೆಲವು ರೋಗಿಗಳ ಒತ್ತಾಯದಿಂದ ರೇಖಿ ಚಿಕಿತ್ಸೆಯನ್ನು ಕೂಡ ಹೆಚ್ಚುವರಿ ಆಯ್ಕೆಯಾಗಿ ಅಂದ್ರೆ 3ನೇ ಹಂತದ ಹೆಚ್ಚುವರಿ ಆಯ್ಕೆ ಸೇರಿಸಿದ್ದಾರೆ. ಆದರೆ ಅವು ತಮ್ಮ ಮೂಲ ಚಿಕಿತ್ಸೆಯನ್ನ ನಿಯಮಿತವಾಗಿ ನೀಡುತ್ತಾರೆ. ಎಲ್ಲ ಹುಸಿ ವೈಜ್ಞಾನಿಕ ಪದ್ಧತಿಗಳಿಗೂ ಕ್ವಾಂಟಮ್ ಅಂತಕ್ಕಂಥ ಪದ ಬಹಳ ಪ್ರಿಯವಾದುದು. ರೇಖೆ ಕ್ವಾಂಟಮ್ ಮಟ್ಟದಲ್ಲಿ ಚೈತನ್ಯವನ್ನ ಹರಿಸುತ್ತೆ ಅಂತ ವಾದಿಸಿ ಅದಕ್ಕೆ ವಿಜ್ಞಾನದ ವೇಷ ತೋರಿಸೋದಕ್ಕೆ ಹಲವು ಜನ ಪ್ರಯತ್ನ ಮಾಡಿದ್ದಾರೆ. ಆದರೆ ಯಾವುದೇ ಪ್ರಾಯೋಗಿಕ ಪರೀಕ್ಷೆಗಳು ಇದಕ್ಕೆ ಬೆಂಬಲವನ್ನು ಒದಗಿಸಿಲ್ಲ. 2011ರಲ್ಲಿ ರೇಖೆ ಹಾಗೂ ಸಾಂತ್ವನ ಚಿಕಿತ್ಸೆ ನೀಡತಕ್ಕಂಥ 2 ಮಾರ್ಗಗಳನ್ನ ಪರೀಕ್ಷೆ ಮಾಡಿದಾಗ ಇವೆಲ್ಲರ ಫಲಿತಾಂಶಗಳಲ್ಲಿ ಯಾವುದೇ ವ್ಯತ್ಯಾಸಗಳು ಕಂಡುಬರಲಿಲ್ಲ. ಪರಿಣಾಮದಲ್ಲಿ ನಿರ್ದಿಷ್ಟ ಚಟುವಟಿಕೆಯಿಂದ ರೋಗ ವಾಸಿಯಾಗದಿದ್ರೂ ಕೂಡ ಆ ಚಿಕಿತ್ಸೆ ಪಡಿತಾ ಇರತಕ್ಕಂಥ ವ್ಯಕ್ತಿ ತಾನು ಗುಣಮುಖ ಆಗ್ತಾ ಇದ್ದೀನಿ ಅಂತ ಭಾವಿಸೋದ್ರಿಂದ ಕೆಲವು ರಾಸಾಯನಿಕಗಳು ಮೆದುಳಿನಲ್ಲಿ ಸೇರಿಸಿ ನೆಮ್ಮದಿಯನ್ನು ಉಂಟು ಮಾಡುತ್ತವೆ. ಇದು ಪ್ಲಾಸೆಬೋ ಪರಿಣಾಮ. ಇಂತಹ ಪ್ಲಾಸೆಬೋ ಪರಿಣಾಮ ರೇಖಿ ಚಿಕಿತ್ಸೆಯಲ್ಲಿ ಸ್ವಲ್ಪ ಮಟ್ಟದಲ್ಲಿ ಕೆಲಸವನ್ನ ಮಾಡುತ್ತೆ. ಅದು ಸಾಂತ್ವನದ ಪರಿಣಾಮವನ್ನ ಕೊಡುತ್ತೆ. ರೇಖಿ ಚಿಕಿತ್ಸೆ ಚೈತನ್ಯದ ವರ್ಗಾಂತರವನ್ನ ಪ್ರತಿಪಾದಿಸುತ್ತೆ. ಆದರೆ ಅಂತ ಯಾವುದೇ ಚೈತನ್ಯವು ಕಂಡುಬರೋದಿಲ್ಲ. 2013ರಲ್ಲಿ ಸ್ಯಾನ್ ಡಿಯಾಗೋದ ಸ್ಕ್ರಿಪ್ಸ್ ಕಂಪನಿಯಲ್ಲಿ ವಿಶೇಷವಾದಂತಹ ಸೂಕ್ಷ್ಮ ಉಪಕರಣಗಳನ್ನು ಬಳಸಿ ಚಿಕಿತ್ಸಕರ ಮೂಲಕ ಹರಿತಕ್ಕಂಥ ಚೈತನ್ಯವನ್ನ ಪತ್ತೆ ಹಚ್ಚೋದಕ್ಕೆ ಪ್ರಯತ್ನ ಮಾಡಲಾಯಿತು. ಅದರಲ್ಲಿ ಯಾವ ಹೆಚ್ಚಿನ ಚೈತನ್ಯವು ರೇಖಿ ಚಿಕಿತ್ಸೆ ನೀಡತಕ್ಕಂಥ ವ್ಯಕ್ತಿಯ ಮೂಲಕ ಹರಿಯೋದಿಲ್ಲ ಅನ್ನೋದು ಸಾಬೀತಾಯಿತು. ಇಂತಹುದೇ ಇತರ ಪ್ರಯೋಗಗಳಲ್ಲಿಯೂ ಕೂಡ ರೇಖೆಯ ಪರಿಣಾಮಗಳಿಗೆ ಯಾವುದೇ ಪುರಾವೆಗಳು ದೊರಕಲಿಲ್ಲ. 2008ರಲ್ಲಿ ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಕ್ಲಿನಿಕಲ್ ಪ್ರಾಕ್ಟೀಸ್ ಮತ್ತು 2009ರಲ್ಲಿ ಜರ್ನಲ್ ಆಫ್ ಆಲ್ಟರ್ನೇಟಿವ್ ಅಂಡ್ ಕಾಂಪ್ಲಿಮೆಂಟರಿ ಮೆಡಿಸಿನ್ ಪತ್ರಿಕೆಗಳು ರೇಖೆ ಚಿಕಿತ್ಸೆ ಯಾವುದೇ ಪರಿಣಾಮಗಳನ್ನು ಬೀರೋದಿಲ್ಲ ಅಂತ ಎತ್ತಿ ತೋರಿಸಿದ್ದಾರೆ. ಆಗಸ್ಟ್ 2014ರಲ್ಲಿ ಸೆಲ್ ಪ್ರೆಸ್ ಜರ್ನಲ್ ಪತ್ರಿಕೆಯ ಟ್ರೆಂಡ್ಸ್ ಇನ್ ಮಾಲಿಕ್ಯುಲರ್ ಮೆಡಿಸಿನ್ ಲೇಖನದಲ್ಲಿ ರೇಖೆ, ಹೋಮಿಯೋಪತಿ ಮುಂತಾದ ಚಿಕಿತ್ಸೆಗಳ ಪರಿಣಾಮಗಳ ಸಂಶೋಧನೆ ಕೈಗೊಳ್ಳತಕ್ಕಂಥದ್ದು ಸಮಯ ಮತ್ತು ಹಣವನ್ನು ವ್ಯರ್ಥಗೊಳಿಸೋದರ ಹೊರತು ಬೇರೆ ಏನು ದೊರಕಿತು ಅಂತ ಸಕಾರಣಗಳ ಮೂಲಕ ನೀಡಿ ವಾದ ಮಾಡಲಾಯಿತು. ರೇಖಿ ಚಿಕಿತ್ಸೆ ಉತ್ತಮ ಪರಿಣಾಮಗಳನ್ನು ಕೊಡ್ತದೆ ಅಂತ ಹೇಳ್ತಕ್ಕಂಥ ಪರ್ಯಾಯ ಚಿಕಿತ್ಸೆಯ ದಾರಿಗಳನ್ನ ಪ್ರತಿಪಾದಿಸತಕ್ಕಂಥ ಸಂಶೋಧನೆಗಳು ಸರಿಯಾಗಿ ರೂಪಿಸಲ್ಪಟ್ಟಿಲ್ಲ ಅಂತಕ್ಕಂಥ ದೂರುಗಳು ಕೂಡ ಇದ್ದಾವೆ. ಅದೆಷ್ಟೇ ಪುರಾವೆಗಳನ್ನು ಒದಗಿಸಿದ್ರು ಕೂಡ ಕೆಲವರು ರೇಖಿ ಚಿಕಿತ್ಸೆಯಿಂದ ತಮಗೆ ಒಳ್ಳೆಯ ಪರಿಣಾಮಗಳು ದಕ್ಕಿದ್ದಾವೆ ಅಂತ ಪ್ರಚಾರ ಮಾಡ್ತಾರೆ. ಚಿಕಿತ್ಸೆಯ ನಿರ್ದಿಷ್ಟ ಕಾರಣ ಮತ್ತೆ ಅದರ ಪರಿಣಾಮಗಳನ್ನು ಅಳೆಯೋದರ ಸಾಧ್ಯವಾಗದೆ ಚಿಕಿತ್ಸೆಯ ನಿರ್ದಿಷ್ಟ ಕಾರಣ ಮತ್ತು ಅದರ ಪರಿಣಾಮಗಳನ್ನು ಅಳೆಯುವುದು ಸಾಧ್ಯವಾಗದೇ ಇರತಕ್ಕಂಥ ಯಾವುದೇ ಚಿಕಿತ್ಸೆ ಒಂದು ವೈಯಕ್ತಿಕ ನಂಬಿಕೆ ಮಾತ್ರ ಆಗಿರುತ್ತೆ. ಇಂತಹ ವೈಯಕ್ತಿಕ ನಂಬಿಕೆಗಳೇ ಹುಸಿ ವಿಜ್ಞಾನಕ್ಕೆ ಹುರುಸಾದಂತ ನೆಲ ಅನ್ನೋದನ್ನು ನಾವು ಸದಾ ನೆನಪಿನಲ್ಲಿ ಇಟ್ಕೊಂಡಿರಬೇಕು. ಯಾಕೆಂದ್ರೆ ಈ ವೈಯಕ್ತಿಕ ಯಶಸ್ಸುಗಳ ಹಿಂದೆ ಇರತಕ್ಕಂಥ ಇತರ ಸಂಗತಿಗಳನ್ನ ನಾವು ತಿಳಿದಿರೋದಿಲ್ಲ. ಹಾಗೆಯೇ ವೈಫಲ್ಯಗೊಂಡ ಚಿಕಿತ್ಸೆಗಳ ಮಾಹಿತಿ ಕೂಡ ನಮಗೆ ದಕ್ಕೋದಿಲ್ಲ. ಆದ್ದರಿಂದ ಪುರಾವೆ ಪರಿಶೀಲನೆಗೆ ತಕ್ಕಂಥ ಸಂಗತಿಗಳನ್ನ ಪರಿಗಣನೆ ಮಾಡದೆ ನಿರ್ಲಕ್ಷಿಸತಕ್ಕಂಥದ್ದೇ ಸರಿಯಾದ ಮಾರ್ಗ. ಮುಂದಿನ ವಿಡಿಯೋದಲ್ಲಿ ನಾವು ಇಂತಹ ಪರ್ಯಾಯ ಚಿಕಿತ್ಸೆಗಳ ವಿಶ್ಲೇಷಣೆಯನ್ನ ಮಾಡೋಣ. ವಂದನೆಗಳೊಂದಿಗೆ.